ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಆಯವ್ಯಯ ಕುರ್ಚಿ ಉಳಿಸುವ ಬಜೆಟ್ ಅಲ್ಲ, ಬದಲಾಗಿ ಇದು ರೈತರನ್ನ, ನಾರಿ ಶಕ್ತಿಯನ್ನ, ಯುವ ಶಕ್ತಿಯನ್ನ, ಬಡವರನ್ನ ಉಳಿಸುವ ಬಜೆಟ್ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಹೇಳಿದ್ರ. ಲೋಕಸಭೆಯಲ್ಲಿ ಆಯವ್ಯಯದ ಚರ್ಚೆಯಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ನೀಡಿರುವ ಆಯವ್ಯಯ ಆರ್ಥಿಕತೆ ಹಾಗೂ ಸಮಾಜ ಕಲ್ಯಾಣದ ನಡುವೆ ಸಮತೋಲನ ಸಾಧಿಸಿದೆ. ಇದು ಪ್ರಧಾನಿ ಮೋದಿಯವರ ವಿಕಸಿತ ಭಾರತದ ದೂರದೃಷ್ಟಿಯನ್ನ ತೋರುತ್ತಿದ್ದು, ಇದರಲ್ಲಿ ರೈತರ ಸಮೃದ್ಧಿ, ಬಡವರ ಗೌರವಯುತ ಬದುಕು, ಮಧ್ಯಮ ವರ್ಗದವರಿಗೆ ಶ್ರಮಕ್ಕೆ ತಕ್ಕ ಪ್ರತಿಫಲ ಹಾಗೂ ಉದ್ಯಮಿಗಳಿಗೆ ಪ್ರೋತ್ಸಾಹ ಸಿಗಲಿದೆ ಎಂದ್ರ. ಗರೀಬಿ ಹಟಾವೋ ದೇಶ ಬಚಾವೋ ಎಂಬುದು 1971ರ ಚುನಾವಣೆಯ ವಿಷಯವಾಗಿತ್ತು. ಆದರೆ 113 ದಶಲಕ್ಷ ಜನರನ್ನ ಬಡತನದಿಂದ ಹೊರಗೆ ತಂದಿದ್ದು ಸಮರ್ಥ ನಾಯಕ ಪ್ರಧಾನಿ ಮೋದಿ ಎಂದು ಆರ್ಥಿಕ ಸಮೀಕ್ಷೆ ತಿಳಿಸಿದೆ. ಕಾಂಗ್ರೆಸ್ ತನ್ನ ಸಂಪೂರ್ಣ ಬಲದಿಂದ ಎಂದು ಅಧಿಕಾರಕ್ಕೆ ಬರಲಿಲ್ಲ. ಇಂದಿರಾ ಗಾಂಧಿ ಹತ್ಯೆಯಾದಾಗ ಕಾಂಗ್ರೆಸ್ಗೆ 415 ಸ್ಥಾನ ಬಂದಿತ್ತು. 1999ರಲ್ಲಿ 114, 2004ರಲ್ಲಿ 145 ಆಗಿತ್ತು. ಆಗ ಬಿಜೆಪಿಯ ಬಲ 138. ಆದರೂ ಕಾಂಗ್ರೆಸ್ ಮಿತ್ರ ಪಕ್ಷಗಳ ಸಹಾಯದಿಂದ ಆಡಳಿತ ನಡೆಸಿತ್ತು. 2009ರಲ್ಲಿ 206 ಸೀಟುಗಳು ಬಂದಾಗಲೂ ಮಿತ್ರ ಪಕ್ಷಗಳ ನೆರವಿನಿಂದ ಆಡಳಿತ ಮಾಡಿತ್ತು. 2014ರಲ್ಲಿ ಬಿಜೆಪಿ 282 ಗಳಿಸಿದ್ರೆ ಕಾಂಗ್ರೆಸ್ 44ಕ್ಕೆ ಕುಸಿಯಿತು. 2019ರಲ್ಲಿ ಬಿಜೆಪಿ 303 ಗಳಿಸಿತು ಎಂದು ವಿವರಣೆ ನೀಡಿದ್ರು. ಪ್ರಧಾನಿ ಮೋದಿ ಅಧಿಕಾರಕ್ಕೆ ಬಂದ ಕೂಡಲೇ ಕಿಸಾನ್ ಸಮ್ಮಾನ್ ನಿಧಿಯಡಿ ರೈತರಿಗೆ ನೆರವು ನೀಡಿದ್ದಾರೆ. ಈವರೆಗೆ 11 ಕೋಟಿ ರೈತರಿಗೆ 3.24 ಲಕ್ಷ ಕೋಟಿ ನೀಡಿದ್ದಾರೆ. ಯುಪಿಎ ಇದ್ದಾಗ 2014ರಲ್ಲಿ ಕೃಷಿಗೆ ಕೇವಲ 22,000 ಕೋಟಿ ನೀಡಲಾಗಿತ್ತು. ಈ ಮೊತ್ತವನ್ನು ಪ್ರಧಾನಿ ನರೇಂದ್ರ ಮೋದಿ 2024ರಲ್ಲಿ 1.52 ಲಕ್ಷ ಕೋಟಿಗೆ ಏರಿಸಿದ್ದಾರೆ. ಆದರೂ ಬಿಜೆಪಿ ರೈತ ವಿರೋಧಿ ಎಂದು ವಿರೋಧ ಪಕ್ಷಗಳು ಹೇಳುತ್ತವೆ. 2013-14ರಲ್ಲಿ ಯುಪಿಎ ರೈತರಿಗೆ 7 ಲಕ್ಷ ಕೋಟಿ ಸಾಲ ನೀಡಿದ್ರೆ ನರೇಂದ್ರ ಮೋದಿ ಸರ್ಕಾರವೀಗ 19 ಲಕ್ಷ ಕೋಟಿ ಸಾಲ ನೀಡಲಿದೆ. ಕೋವಿಡ್ ಹಾಗೂ ರಷ್ಯಾ ಉಕ್ರೇನ್ ಯುದ್ಧದಿಂದ ರಸಗೊಬ್ಬರ, ತೈಲ ದರ ಏರಿಕೆಯಾದರೂ ಅದರ ಹೊರೆಯನ್ನ ರೈತರ ಮೇಲೆ ಹೇರಿಲ್ಲ ಎಂದ್ರ. 2013-14ರಲ್ಲಿ ಯುಪಿಎ ರಸಗೊಬ್ಬರಕ್ಕೆ 73,000 ಕೋಟಿ ಸಹಾಯಧನ ನೀಡಿದ್ರೆ ಮೋದಿ ಸರ್ಕಾರ ಅದನ್ನ 2.55 ಲಕ್ಷ ಕೋಟಿಗೆ ಏರಿಸಿದೆ. ಹಿಂದಿನ ಸರ್ಕಾರ ಭತ್ತಕ್ಕೆ ಕ್ವಿಂಟಾಲ್ಗೆ 1,310 ನೀಡಿದ್ರೆ ಅದನ್ನ ಮೋದಿ ಸರ್ಕಾರ 67% ಏರಿಸಿ 2,300 ನೀಡಲಾಗುತ್ತಿದೆ. ಜೋಳಕ್ಕೆ ಹಿಂದಿನ ಸರ್ಕಾರ 1,500 ನೀಡಿದ್ರೆ ನಮ್ಮ ಸರ್ಕಾರ ಅದನ್ನ 112% ಏರಿಸಿ 3,371 ನೀಡುತ್ತಿದೆ. ಹೆಸರುಕಾಳಿಗೆ ಹಿಂದಿನ ಸರ್ಕಾರ 4,500 ನೀಡಿದ್ರೆ ನಮ್ಮ ಸರ್ಕಾರ ಅದನ್ನ 124%ಕ್ಕೆ ಏರಿಸಿ 8,680 ನೀಡುತ್ತಿದೆ ಎಂದ್ರ. ಮೋದಿ ಸರ್ಕಾರ 14 ಮತ್ತು 15ನೇ ಆರ್ಥಿಕ ಆಯೋಗದ ವರದಿಯನ್ನ ಸ್ವೀಕಾರ ಮಾಡಿದೆ. ಕಳೆದೊಂದು ದಶಕದಲ್ಲಿ 41ರಿಂದ 42% ತೆರಿಗೆ ರಾಜ್ಯಗಳೊಂದಿಗೆ ಹಂಚಿಕೆಯಾಗಿದೆ. ಹಿಂದೆ ಅದು 30ರಿಂದ 32% ಇತ್ತು ಎಂದ್ರ. ಮೋದಿ ಸರ್ಕಾರ ಯುವಜನರ ಸಬಲೀಕರಣಕ್ಕೆ ಸದಾ ಶ್ರಮಿಸಲಿದೆ. ಇದಕ್ಕೆ ವಿರೋಧ ಪಕ್ಷಗಳು ಟೀಕೆ ಮಾಡಲಿ ಬಿಡಲಿ, ಬಿಜೆಪಿ ಸದಾ ರೈತರು, ಮಹಿಳೆಯರು, ಯುವಜನರಿಗಾಗಿ ಬದ್ಧತೆಯಿಂದ ದುಡಿಯಲಿದೆ ಎಂದ್ರ. Strikes a very fine balance between financial prudence and social welfare. I would like to call this budget as a pragmatic budget. It reflects the Prime Minister's vision for Viksit Bharat, where farmers prosper, poor lead a life of dignity, the middle class get their due for their hard work, and the Indian enterprise get a boost. It ensures that it empowers all sections of society to attain the prosperity. And they have laid down the 9 priority areas, which I would not like to repeat because the other members of the House have already repeatedly mentioned it. It's unfortunate, Madam Speaker, that the opposition leaders, few members, has termed this budget in a very negative way by saying it's like a kursi bachao budget. This budget appeases the alliance partners. This budget is like a Dravidian budget, and this budget is like a copy of our manifesto. And one of the members says
This is our Chief Minister's, it is just a replica of the Chief Minister's budget copy. Madam Speaker, I would like to term this budget as, this is a Kisan Bachao budget. This is Nari Shakti Bachao budget. This is a Yuva Shakti Bachao budget. This is a Garib Bachao budget. This is a Indian economy Bachao budget. And this is the Desh Bachao budget. Madam, Garibi Hatao, Desh Bachao was a slogan in 1971. They won the election also. But who did remove the poverty in this country, madam? It is the economic survey says about 113 million Indians, they are out of poverty during our able Prime Minister Modi's regime and not the earlier regimes. The unfortunate assassination of Srimati Indira Gandhi happened. They scored 415. In 1999, their score was 114. 2004, it was only 145. Then the BJP strength was 138. Still they ruled for 5 years with the 34 alliance partners. Modi ji has increased his budget from 22,000 crores to 1,52,000 crores 24 budget. And they say, we are Kisan against budget. We will continue our commitment towards the youth of this country. Whether you criticize and mock us, doesn't matter. We will live for youth, Mahila, farmers, Kisan, and every segment, every section of this country, madam. This is our government's strong commitment. Thank you very much for the opportunity given. ಪೊಲಿಟಿಕಲ್ ನ್ಯೂಸ್ ಬ್ಯೂರೋ, CTV ನ್ಯೂಸ್, ಚಿಕ್ಕಬಳ್ಳಾಪುರ.